ಚಿಕ್ಕಬಳ್ಳಾಪುರ ತಾಲೂಕಿನ ರಾಮಗನಪರ್ತಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೇಗಂಡ್ಲಮ್ಮ ದೇವಿ ದೇವಸ್ಥಾನದ ನೂತನ ಶಿಲಾಮೂರ್ತಿ, ಉತ್ಸವ ಮೂರ್ತಿ ಹಾಗೂ ಗೋಪುರ ಕಳಶ ಪ್ರತಿಷ್ಠಾಪನಾ ಮಹೋತ್ಸವವು ಸಡಗರ ಸಂಭ್ರಮದಿಂದ ನಡೆಯಿತು. ಬೆಳಗ್ಗೆಯಿಂದಲೇ ದೇವಾಲಯದಲ್ಲಿ ವಿಶೇಷ ಪೂಜೆ, ಹೋಮ, ಹವನ ಸೇರಿದಂತೆ ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುವ ಮೂಲಕ ದೇವಿಯ ಮೂರ್ತಿ ಹಾಗೂ ಗೋಪುರ ಕಳಶ ಪ್ರತಿಷ್ಠಾಪನೆ ಮಾಡಲಾಯಿತು. ಕಣಜೇನಹಳ್ಳಿ ಗ್ರಾಮದ ಶ್ರೀ ಕಾಳಿಕಾಂಬಾ ಚೌಡೇಶ್ವರಿ ದೇವಿ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಶಿಲ್ಪಿಗಳಾದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಈ ವೇಳೆ ಗ್ರಾಮಸ್ಥರು, ಭಕ್ತರು ಹಾಗೂ ಗಣ್ಯರು ಭಾಗವಹಿಸಿ ದೇವಿಯ ಆಶೀರ್ವಾದ ಪಡೆದರು. ಪ್ರತಿಷ್ಠಾಪನಾ ಮಹೋತ್ಸವದ ಅಂಗವಾಗಿ ದೇವಾಲಯವನ್ನು ವಿಶೇಷವಾಗಿ ಅಲಂಕರಿಸಲಾಗಿದ್ದು, ಇಡೀ ಗ್ರಾಮವೇ ಹಬ್ಬದ ವಾತಾವರಣದಲ್ಲಿ ಮಿಂದೇಳಿತು. ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ वागर्ताविव संतृप्तो वागर्तो प्रतिपत्तये जगदत्पितरो वन्दे राजाधिराजाय प्रसय्य सायिने नमो वयं वैष्णवेन्द्रियाय श्रीवेन्द्रिये प्रतिष्ठते प्रतिष्ठितः तस्य पृथ्वीरस्याय परसमहेश्वरः ಶ್ರೀ ವೇಗಂಡ್ಲಮ್ಮ ದೇವಿ ಶಿಲಾಮೂರ್ತಿ ಮತ್ತು ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ರಾಮಗನಪರ್ತಿ ಗ್ರಾಮದಲ್ಲಿ ಇವತ್ತು ಭಾರಿ ವಿಶೇಷವಾಗಿ ಜಗನ್ಮಾತೆಗೆ ಎಲ್ಲರೂ ಗ್ರಾಮಸ್ಥರು, ಸರ್ವ ದೊಡ್ಡವರು ಚಿಕ್ಕವರು ಎಲ್ಲ ಸೇರಿ ಭಾರಿ ವಿಶೇಷವಾಗಿ ಇವತ್ತು ಒಳ್ಳೆಯ ಪೂಜೆ ಸಲ್ಲಿಸಿದ್ದಾರೆ. ಮತ್ತು ಆದಿಪರಂಜ್ಯೋತಿ ಆದಿ ಪರಾಸ್ಪರ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ವೇಗಂಡ್ಲಮ್ಮ ದೇವಿ ಸೃಷ್ಟಿ ಸ್ಥಿತಿ ಲಯಕಾರಣಕರ್ತಳ ಎಂಬುದು ಬಹಳ ಸುಂದರವಾಗಿ ಶಿಲಾಮೂರ್ತಿನೂ ಚೆನ್ನಾಗಿದೆ. ಉತ್ಸವ ಮೂರ್ತಿನೂ ಬಹಳ ಸುಂದರವಾಗಿ ಚೆನ್ನಾಗಿ ನಮ್ಮ ಆತ್ಮಪೂರ್ವಕವಾಗಿ ಇಲ್ಲಿ ಇವತ್ತು ಮಾಡಿ ಪ್ರತಿಷ್ಠಾಪನೆ ವಿಶೇಷವಾಗಿ ಈ ದಿವಸ ಈ ಸೇವೆಗೆ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಕೆ ಸುಧಾಕರಣ್ಣವರು, ಕೇಶವಣ್ಣವರು ಎಲ್ಲ ಬಂದು ಇವತ್ತು ದೇವಿ ಕೃಪೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ಜಗನ್ಮಾತೆ ಆಶೀರ್ವಾದ, ವೇಗಂಡ್ಲಮ್ಮ ತಾಯಿ ಆಶೀರ್ವಾದ ಮತ್ತು ನಿಮ್ಮೆಲ್ಲರ ಜನರ ಆಶೀರ್ವಾದ ಅವ್ರಿಗೆ ಸಿಗಲಿ, ಒಳ್ಳೆಯದಾಗಲಿ. ಅವರಿಗೆ ಇನ್ನಷ್ಟು ಸೇವೆ ಮಾಡೋಕ್ಕೆ ಅಮ್ಮನವರು ಶಕ್ತಿ ಕೊಡಲಿ. ಸರ್ವರಿಗೂ ಒಳ್ಳೆಯದಾಗಲಿ.
ಇನ್ನು ಶ್ರೀ ವೈಗಂಡ್ಲಮ್ಮ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವದ ಹಿನ್ನೆಲೆಯಲ್ಲಿ ರಾಮಗಾನಪರ್ತಿ ಗ್ರಾಮದಲ್ಲಿ ಭಕ್ತಿಯ ವಾತಾವರಣ ನಿರ್ಮಾಣವಾಗಿತ್ತು. ದೇವಿಯ ದರ್ಶನ ಪಡೆದ ಭಕ್ತರು ಗ್ರಾಮಕ್ಕೆ ಹಾಗೂ ಗ್ರಾಮಸ್ಥರಿಗೆ ಸುಖ ಸಮೃದ್ಧಿ ಆರೋಗ್ಯ ಐಶ್ವರ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿದರು. ಧಾರ್ಮಿಕ ಶ್ರದ್ಧೆ ಗ್ರಾಮಸ್ಥರ ಒಗ್ಗಟ್ಟು ಹಾಗೂ ಭಕ್ತಿ ಭಾವದೊಂದಿಗೆ ನಡೆದ ಶ್ರೀ ವೈಗಂಡ್ಲಮ್ಮ ದೇವಿ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ನನ್ನ ಹೆಸರು ಉಮಾ ಅಂತ, ನಮ್ಮದು ರಾಮಗನಪರ್ತಿ. ಇಲ್ಲಿ ವೈಗಂಡ್ಲಮ್ಮ ದೇವ್ರದ್ದು ಪ್ರತಿಷ್ಠಾಪನೆ ಮಾಡ್ತಾಯಿದ್ದೀವಿ. ಆಯಮ್ಮ ತುಂಬ ಸತ್ಯವಾದ ದೇವರು. ತುಂಬ ಚೆನ್ನಾಗಿ ನಮ್ಮೂರನ್ನ ಎಲ್ಲನೂ ಜನರುಗಳ್ನ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದಾರೆ. 2 ವರ್ಷದಿಂದನೂ ದೇವ್ರನ್ನ ವಿಗ್ರಹ ಮಾಡೋಕ್ಕೆ ನಾವು ಕೊಟ್ಟಿದ್ವಿ. ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅವರು ತುಂಬ ಚೆನ್ನಾಗಿ ವಿಗ್ರಹ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರು ಈ ಪೂಜೆ ಎಲ್ಲನೂ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ಟಿದ್ರು. ನಾವು ಇಷ್ಟು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನ ಬಂದರು, ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೀತು. ಇನ್ನು ಮುಂದೆನೂ ನಾವು ಈ ಥರನೇ ಮಾಡ್ಕೊಂಡು ಹೋಗಬೇಕು ಅಂತ ಎಲ್ಲ ಗ್ರಾಮದವರೆಲ್ಲರೂ ಮಾತಾಡ್ಕೊಂಡಿದ್ದೀವಿ. ಈ 48 ದಿನವೂ ದಿನಕ್ಕೆ ಒಂದು ದಿನಕ್ಕೆ ಒಂದು ಕುಟುಂಬದವರು ಪೂಜೆ ಮಾಡಿಸ್ಬೇಕು. ಪ್ರತಿದಿನವೂ ಆ ಅಮ್ಮಂಗೆ ಪೂಜೆ ಮಾಡಿ ಲಾಸ್ಟ್ನೇ ದಿನ 48 ದಿನಕ್ಕೆ ಮತ್ತೆ ಜೋರಾಗಿ ಎಲ್ಲ ಪೂಜೆ ಮಾಡಿ ಜಾತ್ರೆ ಥರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ನನ್ನ ಹೆಸರು ಸ್ಫೂರ್ತಿ ಅಂತ. ತುಂಬ ವರ್ಷ ಆದಮೇಲೆ ನಮ್ಮೂರಲ್ಲಿ ಒಂದು ಫಂಕ್ಷನ್ ಮಾಡಿದ್ದಾರೆ. ಅದರಿಂದ ನಾವು ಪ್ರಿಪ್ರೇಷನ್ಗೆ ಅಂತ ಬಟ್ಟೆ ಸೆಲೆಕ್ಷನ್ಸು ಆ ಥರ ಎಲ್ಲ ತುಂಬಾ ಪ್ಲ್ಯಾನ್ ಮಾಡಿದ್ವಿ. ಮತ್ತು ನಿನ್ನೆಯಿಂದಲೇ ತುಂಬ ಚೆನ್ನಾಗಿ ಮೆರವಣಿಗೆ ಎಲ್ಲ ಆಯಿತು. ನಾವು ಹುಟ್ಟಾಗಿಂದನೂ ಯಾವುದೂ ಫಂಕ್ಷನ್ ಮಾಡಿರಲಿಲ್ಲ ಊರಲ್ಲಿ. ಅದರಿಂದ ಒಂದು ಫಂಕ್ಷನ್ ಅಂದಿರೋದಕ್ಕೆ ಎಲ್ಲರೂ ಒಂದು ಈ ಜನ್ರೇಷನಲ್ಲಿ ದೇವರು ಅದೆಲ್ಲ ಯಾರೂ ಜಾಸ್ತಿ ನಂಬಕ್ಕೆ ಹೋಗಲ್ಲ. ಆದ್ದರಿಂದ ಈ ಥರ ಎಲ್ಲ ಮಾಡಿದಾಗ ಎಲ್ಲರಿಗೂ ಒಂದು ಜೊತೆಯಲ್ಲಿ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೇ ಕಡೆ ಇರೋದು, ನಗ್ನಗ್ಕೊಂಡು ಮಾತಾಡೋದು. ಮತ್ತು ಇವಾಗ ಎಲ್ಲರೂ ಸಪ್ರೇಟಾಗಿರ್ತಾರೆ, ಎಲ್ಲೆಲ್ಲೋ ಇರ್ತಾರೆ. ಎಲ್ಲರೂ ಒಂದೇ ಹತ್ರ ಸೇರೋದು ತುಂಬ ಖುಷಿಯಾಗುತ್ತೆ ಈ ಥರ ಎಲ್ಲ ಇರೋದು. ಒಟ್ಟಾರೆ ಭಕ್ತಿ ಭಾವದೊಂದಿಗೆ ನಡೆದ ಶ್ರೀ ವೈಗಂಡ್ಲಮ್ಮ ದೇವಿಯ ಮಹೋತ್ಸವವು ಅದ್ದೂರಿಯಾಗಿ ನಡೆದ ಈ ಪ್ರತಿಷ್ಠಾಪನಾ ಮಹೋತ್ಸವ ಭಕ್ತರಿಗೆ ಆಧ್ಯಾತ್ಮಿಕ ಅನುಭೂತಿ ನೀಡಿದ್ದು ದೇವಿಯ ಕೃಪೆಗೆ ಪಾತ್ರರಾಗುವ ಭಕ್ತಿ ಭಾವದ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.